ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 2026 ಈ ಜನವರಿ ತಿಂಗಳು ಈ ಮಕರ ರಾಶಿಯವರಿಗೆ ಈ ಭಗವಂತ, ಈ ಪರಮಾತ್ಮ ನಿಮಗೆ ಏನೆಲ್ಲ ಅದೃಷ್ಟದ ವರಗಳನ್ನು ಕೊಟ್ಟಿದ್ದಾರೆ ಮತ್ತು ಅವು ಯಾವುದು, ಅವು ನಿಮಗೆ ಕೈ ಸೇರುತ್ತಾ ಅನ್ನೋ ಈ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಬೇಕಾ? ಹಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ, ಏನೆಲ್ಲ ನಷ್ಟಗಳು ಅನುಭವಿಸಬೇಕಾಗುತ್ತೆ ಮತ್ತು ಏನೆಲ್ಲ ಇವರು ಈ ಪರಿಹಾರ ಕ್ರಮಗಳನ್ನು ಅನುಸರಿಸಿದರೆ ತುಂಬಾ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಈ ಮಕರ ರಾಶಿಯವರಾಗಿದ್ದರೆ ನೀವು ತಪ್ಪದೇ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ಮತ್ತು ಮಾಹಿತಿ. ಈ ಗುರುಗ್ರಹವನ್ನು ಈ ಶಿಕ್ಷಣ, ಸುಖ, ಸಮೃದ್ಧಿ ಮತ್ತು ಈ ಸಂಪತ್ತಿನ ಸಂಕೇತ ಅಂತ ನಾವು ಕರಿತೀವಿ. ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾದ ಈ ಗುರು ಕಾಲಕಾಲಕ್ಕೆ ರಾಶಿಯನ್ನು, ತನ್ನ ಪಥವನ್ನು ಬದಲಾಯಿಸ್ತಾ ಇರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗುರುಗ್ರಹದ ರಾಶಿ ಬದಲಾವಣೆ ಅಂದರೆ ಮಕರ ರಾಶಿಯವರ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ಗುರುವಿನ ಸ್ಥಾನ ಬಲವಾಗುತ್ತಿರುವುದರಿಂದ ನಿಮ್ಮ ಸಂಪತ್ತು, ಈ ಕುಟುಂಬ, ಸಂತೋಷ, ಶಿಕ್ಷಣ, ಸಾಮಾಜಿಕ ಗೌರವ, ಸೌಕರ್ಯ, ವೃತ್ತಿ, ಪ್ರಗತಿಗೆ ಯಾವುದೇ ಒಂದು ಕೊರತೆ ಅನ್ನೋದು ಇರೋದೇ ಇಲ್ಲ. ಈ ರಾಶಿಯಲ್ಲಿ ನೇರ ಸಂಚಾರ ಗುರುಗ್ರಹ ಮಾಡ್ತಾ ಇರೋದ್ರಿಂದ ಅದೃಷ್ಟ ಬೆಳಗುತ್ತೆ. ಹೀಗಾಗಿ ನಿಮಗೆ ಈ ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ನಿಮಗೆ ಸಾಕಷ್ಟು ಅನುಕೂಲತೆಗಳು ಆಗ್ತಾ ಹೋಗುತ್ತೆ. ಈ ಸಂಪತ್ತು, ಈ ಖ್ಯಾತಿ, ಗೌರವ, ಕೌಟುಂಬಿಕ ನೆಮ್ಮದಿ, ಶಿಕ್ಷಣ, ವೃತ್ತಿಪರ ಬೆಳವಣಿಗೆಯನ್ನು ಈ ಸಮಯದಲ್ಲಿ ನೀವು ನೋಡ್ತೀರಾ. ಈ ಒಂದು ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಕೂಡ ಉದ್ಭವವಾಗುತ್ತೆ ಅಂತಲೇ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಏನಾದರೂ ಕೆಲಸ ಕಾರ್ಯಗಳಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಬಹಳಷ್ಟು ಹಣವನ್ನು ಗಳಿಸುತ್ತೀರಾ. ಹಲವು ಆದಾಯದ ಮೂಲಗಳಿಂದ ಹಣ ಹರಿದು ಬರುತ್ತೆ. ಕೆಲಸ ಮಾಡುವವರಿಗೆ ಸಂಬಳ, ಬಡ್ತಿ, ಕೀರ್ತಿ ಈ ದ್ವಿಗುಣವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಬಹಳಷ್ಟು ಆರ್ಥಿಕ ಲಾಭಗಳನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ನೀವು ಬಯಸಿದ ಈ ಒಂದು ಕೋರ್ಸ್ ಮಾಡಲು ಅವಕಾಶಗಳು ಸಿಗುತ್ತಾ ಹೋಗುತ್ತೆ. ಅಲ್ಲೇ ಅಂದರೆ ವಿದೇಶದಲ್ಲೂ ಸೀಟ್ ಸಿಗುವ ಲಕ್ಷಣಗಳಿದ್ದು ನಿಮ್ಮೆಲ್ಲ ಕನಸು ನನಸಾಗುವ ಒಂದು ಈ ಸುವರ್ಣ ಸಮಯ ಇದಾಗಿದೆ. ಮನೆ, ವಾಹನ, ಚಿನ್ನಾಭರಣ, ದುಬಾರಿ ವಸ್ತುಗಳ ಖರೀದಿ ಮಾಡೋದು ಮಾತ್ರವಲ್ಲದೆ ಈ ಐಷಾರಾಮಿ ಜೀವನವನ್ನು ಕೂಡ ನೀವು ನಡೆಸ್ತೀರಾ. ಈ ಒಂದು ಗುರುವಿನ ಸಂಚಾರ ಅಥವಾ ನೇರ ಸಂಚಾರ ಸಾಕಷ್ಟು ಹಣ ಗಳಿಸುವ ಅವಕಾಶ ಸಿಗುತ್ತೆ. ಈ ವೃತ್ತಿಪರ ಬೆಳವಣಿಗೆಯನ್ನು ನೀವು ಕಾಣುತ್ತೀರಾ. ಕುಟುಂಬ ಸದಸ್ಯರ ನಡುವೆ ಇದ್ದ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಮತ್ತು ಅದನ್ನು ವಿಸ್ತರಿಸಲು ನಿಮಗೆ ಅವಕಾಶಗಳು ಅನ್ನೋದು ಸಿಗ್ತಾ ಹೋಗುತ್ತೆ. ಈ ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ಇರತಕ್ಕಂತಹವರಿಗೆ ದುಪ್ಪಟ್ಟು ಲಾಭ, ಕಟ್ಟಿಟ್ಟ ಬುತ್ತಿ ಅಂತಲೇ ನಾವು ಹೇಳಬಹುದು. ಈ ಸಮಯದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಅನ್ನೋರು ದ್ವಿಗುಣವಾಗ್ತಾ ಹೋಗುತ್ತೆ. ಇನ್ನು ನೀವು ಈ ಗುರುದೇವನ ಆಶೀರ್ವಾದದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆಯಾಗಿ ಅನೇಕ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ. ಈ ವಿದೇಶ ಪ್ರವಾಸಗಳನ್ನು ಕೈಗೊಳ್ಳಲು ಅವಕಾಶ ಸಿಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ಬಯಸಿದ ಬಾಳ ಸಂಗಾತಿ ಕೈ ಹಿಡಿಯುವ ಅದೃಷ್ಟ ಇದ್ದು ಈ ಸಮಯದಲ್ಲಿ ನಿಮ್ಮೆಲ್ಲ ಕನಸುಗಳು ಕೂಡ ನನಸು ಆಗುತ್ತೆ. ಇನ್ನು ನೀವು ಗುರುವಿನ ಈ ಸಂಚಾರದಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕಾಣ್ತೀರಾ. ಈ ಪರಿಣಾಮವಾಗಿ ಬಹಳಷ್ಟು ಹಣವನ್ನು ಗಳಿಸುವ ಅವಕಾಶಗಳು ನಿಮಗೆ ಸಿಗುತ್ತೆ. ಈ ಸಮಯದಲ್ಲಿ ಅನೇಕ ಹೊಸ ಆದಾಯದ ಮೂಲಗಳು ಬಾಗಿಲು ಅನ್ನೋದು ತೆರೆದುಕೊಳ್ಳುತ್ತೆ. ಮತ್ತು ಈ ಗುರುವಿನ ಒಂದು ಅನುಗ್ರಹದಿಂದಾಗಿ ಅವಿವಾಹಿತರಿಗೆ ಈ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ನೀವು ಒಂದು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಕಾಣ್ತೀರಾ. ಕೆಲಸದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಿ ಯಶಸ್ವಿಯಾಗ್ತೀರಾ.
ಮಕ್ಕಳು ಎದುರಿಸುವ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ನೋಡ್ತೀರಾ. ರಾಜಕೀಯದಲ್ಲಿ ಇರತಕ್ಕಂತಹವರಿಗಂತೂ ಅತ್ಯುತ್ತಮ ಸಮಯ, ಒಳ್ಳೆಯದಾಗುತ್ತೆ. ಗುರುವಿನ ಈ ಒಂದು ಸಂಚಾರ ಮಕರ ರಾಶಿಯವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ವೃತ್ತಿ ಜೀವನವನ್ನು ಸುಧಾರಿಸುವಂತೆ ಮಾಡುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಯನ್ನು ನೀವು ಕಾಣ್ತೀರಾ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು. ಈ ಮನೆ, ವಾಹನ, ಆಸ್ತಿ ಖರೀದಿ ಮಾಡುವ ಯೋಗ, ಹಲವಾರು ಮೂಲಗಳಿಂದ ಹಣ ಹರಿದು ಬರುತ್ತೆ. ಈ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸ್ತೀರಾ. ಸಾಲವಾಗಿ ನೀಡಿದ ಹಣ ನಿಮ್ಮ ಕೈ ಸೇರುತ್ತೆ. ಹೂಡಿಕೆಯಿಂದ ಧನ ಗಮನವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ಇನ್ನು ಕೆಲಸದ ಒತ್ತಡ ಕಡಿಮೆಯಾಗುವುದರಿಂದ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತೆ. ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಗುರುವಿನ ಈ ಒಂದು ಸಂಚಾರ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬದಲಾಯಿಸುತ್ತೆ ಅಂತಲೇ ನಾವು ಹೇಳಬಹುದು. ಈ ಒಂದು ಸಂಚಾರದಿಂದ ಉನ್ನತ ರಾಶಿಯಾದಂತಹ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಿರೋದ್ರಿಂದ ಅತ್ಯಂತ ಶುಭ ಯೋಗಗಳು ನಿರ್ಮಾಣವಾಗುತ್ತೆ. ನೀವು ಅದೃಷ್ಟದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣ್ತೀರಾ. ಹೀಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ನಿರ್ಧಾರಗಳು ಆಗುತ್ತೆ. ಸಾಕಷ್ಟು ಯಶಸ್ಸು ಅನ್ನೋದು ಸಿಗುತ್ತೆ. ಹೂಡಿಕೆ ಮತ್ತು ಹಣವನ್ನು ಉಳಿತಾಯ ಮಾಡುವ ವಿಚಾರಗಳಲ್ಲಿ ನಿಮಗೆ ನೀವು ಏನಾದರೂ ಈ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಹೆಚ್ಚಿನ ಕಾಳಜಿಯನ್ನು ವಹಿಸೋದು ಅವಶ್ಯಕ. ಕುಟುಂಬ ಜೀವನದಲ್ಲಿ ಸುಖ, ಶಾಂತಿ ನೆಲೆಸುವುದರೊಂದಿಗೆ ನೀವು ಎಲ್ಲ ಸಂಪೂರ್ಣ ಬೆಂಬಲವನ್ನು ಕೂಡ ಪಡ್ಕೋತೀರ. ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸುವ ಯೋಗ ಇದ್ದು ಸಮಾಜದಲ್ಲಿ ನಿಮ್ಮ ಈ ಪ್ರತಿಷ್ಠೆ ಸಾಕಷ್ಟು ವೃದ್ಧಿಯಾಗ್ತಾ ಹೋಗುತ್ತೆ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಶುಭ ಫಲಗಳನ್ನು ಕೂಡ ನೋಡಬಹುದು. ಈ ಕೆಲಸ ಅಥವಾ ವ್ಯಾಪಾರವನ್ನು ಮಾಡತಕ್ಕಂತಹ ಈ ರಾಶಿಯ ಜನರು ಹೊಸ ಹೊಸ ಯೋಜನೆಗಳಿಂದ ಯಶಸ್ಸನ್ನು ಕಾಣ್ತೀರಾ. ಇನ್ನು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಕೂಡ ನಿಮಗೆ ಸಿಗ್ತಾ ಇದೆ. ಇನ್ನು ನೀವು ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಈ ಅವಧಿಯಲ್ಲಿ ನೀವು ಹಳೆಯ ವಾದ ವಿವಾದಗಳಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ನೀವು ಕಂಡುಕೊಳ್ಳುವ ಯೋಗ ಇದೆ. ಜೊತೆಗೆ ಮಕ್ಕಳು ಮತ್ತು ಕುಟುಂಬದ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಈ ಸುಖಮಯವಾದ ಸಮಯವನ್ನು ಈ ಸಂದರ್ಭದಲ್ಲಿ ಕಳಿತೀರ. ಈ ಒಂದು ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಲಭಿಸುವುದರೊಂದಿಗೆ ಹೆಚ್ಚಿನ ಲಾಭ ಗಳಿಸಲು ಇದು ಅತ್ಯುತ್ತಮ ಅವಧಿಯಾಗಿದೆ. ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಗಾಗಿ ಅತ್ಯುತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಶಿಕ್ಷಣ, ವಿದೇಶ ಪ್ರವಾಸ ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಏನಿದೆ ಅದರಲ್ಲಿ ಅಪಾರವಾದ ಯಶಸ್ಸು ಗಳಿಸುವ ಸಂಭವ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಹಣ ಮತ್ತು ಲಾಭವನ್ನು ಗಳಿಸುವ ಹೊಸ ಹೊಸ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ಸ್ನೇಹಿತರು ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಅಪಾರವಾದ ಲಾಭ ಗಳಿಸುತ್ತೀರಾ. ಜೊತೆಗೆ ಆರೋಗ್ಯ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಿಸುತ್ತೆ. ಈ ಮಾನಸಿಕ ಶಾಂತಿಯನ್ನು ಕೂಡ ಗಳಿಸಿಕೊಳ್ತೀರಾ. ನೀವು ಉತ್ತಮ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದು. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಇದು ಸೂಕ್ತ ಸಮಯವಾಗಿದ್ದು ಅತ್ಯಂತ ಅನುಕೂಲಕರ ಅಂತಲೇ ನಾವು ಹೇಳಬಹುದು. ನಿಮ್ಮ ಜೀವನದ ದಿಕ್ಕೇ ಈ ಸಂದರ್ಭದಲ್ಲಿ ಬದಲಾಗುತ್ತೆ. ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಸಾಕಷ್ಟು ಸಂತೋಷದಿಂದ ಕೂಡಿದ ಜೀವನವನ್ನು ನಡೆಸಲು ಈ ಸಂದರ್ಭದಲ್ಲಿ ನಿಮಗೆ ಸಾಧ್ಯ ಆಗುತ್ತೆ. ಅಪಾರ ಲಾಭವನ್ನು ಗಳಿಸ್ತೀರಾ. ಜೊತೆಗೆ ಆರೋಗ್ಯ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಿಸುತ್ತೆ. ಈ ಮಾನಸಿಕ ಶಾಂತಿಯನ್ನು ಕೂಡ ನೀವು ಗಳಿಸ್ತೀರಾ. ನೀವು ಉತ್ತಮ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದು. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಇದು ಸೂಕ್ತ ಸಮಯ, ಅನುಕೂಲಕರ ಅಂತಲೇ ಹೇಳಬಹುದು. ನಿಮ್ಮ ಜೀವನದ ದಿಕ್ಕೇ ಈ ಸಂದರ್ಭದಲ್ಲಿ ಬದಲಾಗುತ್ತೆ. ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಸಾಕಷ್ಟು ಸಂತೋಷದಿಂದ ಹೂಡಿದ ಜೀವನವನ್ನು ನಡೆಸಲು ಅಂದರೆ ಈ ಸಂದರ್ಭದಲ್ಲಿ ನಿಮಗೆ ತುಂಬಾ ಒಳ್ಳೆಯ ಸಮಯ, ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುವುದರ ಜೊತೆಗೆ ಭಾಗ್ಯೋದಯದ ಕಾಲ ಕೂಡಿ ಬರುತ್ತೆ. ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಕೂಡ ಇದೆ. ಈ ರಾಶಿಯ ಜನರು ನಾಯಕತ್ವದ ಸಾಮರ್ಥ್ಯ ಮೊದಲಿಗಿಂತ ಹೆಚ್ಚಾಗಿ ಮಾಡ್ತಾರೆ. ಜನರ ಸಂಪೂರ್ಣ ಬೆಂಬಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಹೊಸ ಪಾಲುದಾರಿಕೆಯನ್ನು ಮಾಡೋದ್ರಿಂದ
ನೀವು ಅಪಾರವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನಷ್ಟು ಹೆಚ್ಚಳವನ್ನು ನೀವು ಈ ವ್ಯಾಪಾರ ವ್ಯವಹಾರದಲ್ಲಿ ಹೊಂದುವುದರೊಂದಿಗೆ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ತೀರಾ ಅಂತಲೇ ಹೇಳ್ಬೋದು. ಭಾವನಾತ್ಮಕವಾಗಿ ಸಮತೋಲನವನ್ನು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುವುದರಲ್ಲಿ ನೀವು ಈ ಸಂದರ್ಭದಲ್ಲಿ ಗುರುವಿನ ಸಾಕಷ್ಟು ಅನುಗ್ರಹವನ್ನು ಕಂಡುಕೊಳ್ತೀರಾ. ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತೆ. ಉನ್ನತ ಶಿಕ್ಷಣ ಮತ್ತು ವಿದೇಶಕ್ಕೆ ಪ್ರಯಾಣಿಸಬೇಕು ಅಂತ ಆಸೆ ನೀವು ಏನಾದರೂ ಇಟ್ಕೊಂಡಿದ್ರೆ ಈ ಅವಧಿಯಲ್ಲಿ ಸಾಧ್ಯವಾಗುವ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ರಾಶಿಯವರಿಗೆ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಈ ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ. ಹೊಸ ದಿಕ್ಕಿನಲ್ಲಿ ನಿಮ್ಮ ಜೀವನ ತೆರಳುತ್ತೆ. ನಿಮ್ಮ ಆತ್ಮವಿಶ್ವಾಸ ಮೊದಲಿನಿಗಿಂತ ಬಲಗೊಳ್ಳುತ್ತಾ ಹೋಗುತ್ತೆ. ನೀವು ಕಲಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಅಪಾರವಾದ ಪ್ರಗತಿಯನ್ನು ಕೂಡ ಕಾಣ್ತೀರಾ. ಈ ಧನ ಸಂಪತ್ತು ವೃದ್ಧಿಯಾಗುತ್ತೆ. ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಪರಮಾತ್ಮ ಕೊಟ್ಟಿರತಕ್ಕಂತಹ ಅದ್ಭುತವಾದಂತಹ ವರಗಳು. ಮಕರ ರಾಶಿಯವರ ಈ ರಾಶಿ ಭವಿಷ್ಯ ಅಂತೂ ತುಂಬಾ ಅದ್ಭುತವಾಗಿದೆ. ಈ 2026 ಈ ಸಂದರ್ಭದಲ್ಲಿ ಅಪಾರವಾದ ಪ್ರಗತಿ, ಆರೋಗ್ಯ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ. ಇವುಗಳನ್ನು ಈ ವಿಧಿವಿಧಾನಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಪಾಲಿಸಿದರೆ ನಿಮ್ಮ ಕೈ ಸೇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.